ವೇದಿಕೆಯಲ್ಲಿ ಮೇರಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ ಮತ್ತು ಉಡುಪಿಯ ಸುತ್ತಮುತ್ತಲಿನ ನಾಗರಿಕರೇ ಎಲ್ಲರಿಗೂ ನನ್ನ ನಮಸ್ಕಾರ. ನನಗೆ ಈ ವಿಶಿಷ್ಟವಾದ ಸಭೆಯನ್ನು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ನಾನು ಈ ಸಮಾರಂಭ ಇಷ್ಟು ಬಹಳ ಚೆನ್ನಾಗಿ ನಡೆಯೋಕ್ಕೆ ಆರಂಭವಾಗಿದೆ ಅನ್ನೋದು ನೋಡೇ ಇಷ್ಟು ಖುಷಿ ಆಯಿತು. ಇದೇನಾಯ್ತು, ನಮ್ಮ ಮಿತ್ರರಾದ ಉಪಾಧ್ಯಾಯರು ಒಮ್ಮೆ ಹೇಳಿದರು, ನಾವು ಅಮೆರಿಕದಲ್ಲಿ ಇವರು ಇಷ್ಟು ಪ್ರಶಂಸೆ ಒಂದು ಪ್ರಯತ್ನದಿಂದ ಅಮೆರಿಕದಲ್ಲಿ ಯಾವುದೇ ಒಂದು ವಸ್ತುವನ್ನು ಕಟ್ಟೋದು ಬಹಳವಾದ ಕಷ್ಟದ ಕೆಲಸ. ಅದಕ್ಕೆ ಸ್ವಾಮೀಜಿಯವರಿಗೆ ಅದರ ಕಷ್ಟ ಗೊತ್ತು ಅನ್ನಿಸುತ್ತೆ. ಯಾಕೆಂದರೆ ಯಾವುದಾದ್ರು ಒಂದು ಜಾಗದಲ್ಲಿ ನಾವು ಒಂದು ಜಾಗ ತಗೊಂಡ್ರೆ ಅಲ್ಲಿಗೆ ಝೋನಿಂಗ್ ಕಮಿಷನ್ ಅಂತಾರೆ, ಆ ಝೋನ್ನಲ್ಲಿ ಇದು ಮಾಡ್ಬೋದು ಅಂತ ಬಹಳವಾದ, ಅದು ಪರರಾಷ್ಟ್ರದಲ್ಲಿ 10-12 ಸಾವಿರ ಮೈಲಿ ದೂರದಲ್ಲಿ ನಮ್ಮದು ಒಂದು ದೇವಸ್ಥಾನ ಕಟ್ಟೋದು ಬಹಳ ಕಷ್ಟವಾದ ಕೆಲಸ. ಅಂತಹ ಕೆಲಸವನ್ನು ಸ್ವಾಮೀಜಿಯವರು ಸಾಧಿಸಿ ಅಲ್ಲಿ ಹೆಸರು ತಗೊಂಡಿದ್ದಾರೆ. ನೀವು ಇಲ್ಲಿ ಉಡುಪಿಯಲ್ಲಿ ಅವ್ರಿಗೊಂದು ಸನ್ಮಾನ ಸಮಾರಂಭ ಏರ್ಪಡಿಸಿದರೆ ಖಂಡಿತ ನಾವು ಬರ್ತೀವಿ ಅಂತ ನಾನು ಹೇಳಿದ್ದೆ. ಅವರು ಕೇವಲ ಒಂದೊಂದು ತಿಂಗಳಿಗೆ ಹಿಂದಿಂದ ನಡೆದ ಮಾತಿನಲ್ಲಿ ಅಷ್ಟು ಬೇಗ ಈ ಸಮಾರಂಭವನ್ನು ಏರ್ಪಡಿಸಿ ನೀವು ಬರಲೇಬೇಕು ಅಂತ ನನ್ನ ಕೇಳಿದ್ರು. ಬಹಳ ಸಂತೋಷವಾಯಿತು ನನಗೆ. ನಾನು ಅಮೆರಿಕಕ್ಕೆ ಹೋಗಿ ಕಳೆದ 30 ವರ್ಷಗಳಾಯಿತು. ನಾವು ಹೋದ ಕಾಲದಲ್ಲಿ ಬಹುಶಃ ಈಗ ನಮ್ಮ ನಿತ್ಯ ಜೀವನದ ಜಂಜಾಟದಲ್ಲಿ ನಮ್ಮ ಆಧ್ಯಾತ್ಮ ಇದನ್ನೆಲ್ಲ ಸಂಸ್ಕೃತಿ ಎಲ್ಲ ಮರೆತು ಹೋಗ್ಬಿಡ್ತೀವಿ ಕಳೆದು ಹೋಗ್ಬಿಡ್ತೀವಿ ಅನ್ನೋ ಒಂದು ಭಾವನೆ ಇತ್ತು. ಒಂದು ವಾಹನ ತೆಕ್ಕೊಂಡ್ರೆ ಪೂಜೆ ಮಾಡಲಿಕ್ಕೆ ಒಂದು ದೇವಸ್ಥಾನಕ್ಕೆ ತಿರುಪತಿ ಪಿಟ್ಸ್ಬರ್ಗಿಗೆ ಹೋಗಬೇಕಾಗಿತ್ತು. ನಾವು ಒಂದು ಮಗುವಿಗೆ ನಾಮಕರಣ ಮಾಡಬೇಕು ಅಂದರೆ ಎಲ್ಲೂ ಹೋಗಬೇಕು, ಒಂದು ಅನ್ನಪ್ರಾಶನ, ಅಕ್ಷರಾಭ್ಯಾಸ ಏನು ಮಾಡಿಸ್ಬೇಕಾದ್ರೂ ನಾವು ಬಹಳ ದೂರ ಪ್ರಯಾಣ ಮಾಡಿ ಅನುಕೂಲತೆಗಳಿರಲಿಲ್ಲ. ಆದರೆ ಇತ್ತೀಚಿನ ಈಗ ನಮ್ಮ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಂಥವ್ರು ಬಂದು ನಾನು ಇತ್ತೀಚೆಗೆ ಅವರ ಬೃಂದಾವನ ನ್ಯೂಜೆರ್ಸಿಯ ಇದರಲ್ಲಿ ಒಂದು ನಾಮಕರಣ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಿಮ್ಮಲ್ಲಿ ಅನೇಕ ಮಕ್ಕಳು ಅಮೆರಿಕದಲ್ಲಿರ್ಬೋದು, ಅವರಿಗೆ ಮಕ್ಕಳಾಗಿದ್ದಾರೆ, ನೀವು ಕೂಡ ಬಾಣತನಕ್ಕೆ ಬಂದು ಹೋಗಿದ್ದೀರಿ. ಅವರು ನಡೆಸಿಕೊಟ್ಟ ಅಲ್ಲಿ ಹಾಕಿದ ಉಪಹಾರ, ಊಟ, ಭೋಜನ ನೋಡಿ ನನಗೆ ಆಶ್ಚರ್ಯ ಆಯಿತು. ಊರಿಂದ ಬಂದಿದ್ದ ತಂದೆ ತಾಯಿಗಳಿಗೆ ಬಹಳ ಸಂತೋಷ ಆಗಿತ್ತು. ಅದು ಇವತ್ತಿನ ದಿನಗಳಲ್ಲಿ ಸಾಧ್ಯವಾಗಿದೆ. ಆ ನಾಮಕರಣ ಸಮಾರಂಭ ನಾವು ಹಿಂದೆ ಮಾಡಬೇಕು ಅಂದರೆ ಅದು ಖಂಡಿತ ಅದಕ್ಕೆ ಅನುಕೂಲತೆಗಳಿರಲಿಲ್ಲ. ಇದನ್ನು ಏರ್ಪಡಿಸಿ ಕೊಟ್ಟಿದ್ದಾರೆ ನಮ್ಮ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು. ಹಾಗೂ ನಾನು ಅವರ ಇಚ್ಛೆಯಂತೆ ನಡೆದಿರತಕ್ಕಂಥ 3 ಜಾಗಗಳಿಗೆ ನಾನು ಪ್ರತ್ಯಕ್ಷವಾಗಿ ಹೋಗಿ ನೋಡಿದ್ದೇನೆ. ಸ್ಯಾನ್ ಹೋಸೆ ನಗರ, ಹ್ಯೂಸ್ಟನ್ ನಗರ, ಈಗ ಟೊರಾಂಟೋಗೆ ಹೋಗಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರ ಸಾಧನೆ ಬಹಳವಾದ್ದು ಅಂತ ಹೇಳಿ ನಾನು ಮನಪೂರ್ವಕವಾಗಿ ನಿಮ್ಮ ಮುಂದೆ ಹೇಳ್ತೇನೆ. ಹೆಚ್ಚಿನ ಕಾಲಾವಕಾಶ ಇಲ್ಲ. ಇದು ಇಷ್ಟೇ ಅಲ್ಲದೆ ಸ್ವಾಮೀಜಿಯವರು ಧಾರ್ಮಿಕ ವಿಚಾರ ಒಂದರಲ್ಲಿ ಅವರ ಆಸಕ್ತಿ ಅಲ್ಲ. ನಾನು 2014ರಲ್ಲಿ ಅಕ್ಕ ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆಯಲ್ಲಿ ಸ್ಯಾನ್ ಹೋಸೆ ನಗರದಲ್ಲಿ ನಡೆದ ಅತ್ಯಂತ ಯಶಸ್ವಿ ಕನ್ನಡದ ಸಮ್ಮೇಳನದ ಜ್ಯೋತಿ ಬೆಳಗಿ ನಮ್ಮೆಲ್ಲರಿಗೂ ಹಿತೋಪದೇಶ ಕೊಟ್ಟು ಅವು ಇವತ್ತಿಗೂ ಕೂಡ ನಮಗೆ ಮಾರ್ಗದರ್ಶದ ದಾರಿದೀವಿಗೆ ಆಗಿ ಬೆಳೆದುಕೊಂಡು ಬಂದಿದೆ. ಅವ್ರನ್ನ ನಾವು ಎಂದಿಗೂ ಮರೆಯುವಂತಿಲ್ಲ. ಅವರು ಈ ಘನ ಕಾರ್ಯಗಳನ್ನು ಇಂದು ಈಗ 6 ಕ್ಷೇತ್ರದಲ್ಲಿದ್ದಾರೆ, ಉತ್ತರ ಅಮೆರಿಕದಲ್ಲಿ ಮತ್ತು ಕೆನಡಾದಲ್ಲಿ. ಅದನ್ನು ಅವರು ಇನ್ನು ಮುಂದೆ ವಿಸ್ತರಿಸಿ ಅದು 12 ಕ್ಷೇತ್ರವಾಗಿ ಬೆಳೆದು ಬಂದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಧಾರ್ಮಿಕ ವಿವೇಕಾನಂದ ಸ್ವಾಮೀಜಿಯವರ ಥರ ಇವರು ಕೂಡ ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಅವರಿಗೆ ದೈವಶಕ್ತಿ ಮತ್ತು ನಾವು ಕೂಡ ಬಲ ಶಕ್ತಿ ಕೊಡ್ತೀವಿ ಅಂತ ಹೇಳಿ ನನಗೆ ಈ ದೊಡ್ಡ ಸಮಾರಂಭದಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಉಪಾಧ್ಯಾಯ ಸಹೋದರರು, ಅವರ ಸಮಿತಿಯವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸಿ, ನಾನು ಇಷ್ಟು ದೊಡ್ಡ ಸಮಾರಂಭದಲ್ಲಿ ನಾನು ನಿಮ್ಮ ಪಕ್ಕದ ಜಿಲ್ಲೆಯ ಚಿಕ್ಕಮಗಳೂರಿನವರು, ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯವರ ಬಗ್ಗೆ ಬಹಳವಾದ ಗೌರವ. ನಿಮ್ಮ ಶಿಸ್ತಿನ ಜೀವನ, ನೀವು ಪ್ರಪಂಚದಾದ್ಯಂತ ಹೆಮ್ಮರವಾಗಿ ಬೆಳೆದಿದ್ದೀರಿ. ಯಾವುದೇ ಊರಿಗೆ ಹೋಗು, ಯಾವುದೇ ದೇಶಕ್ಕೆ ಹೋಗು, ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜನನ ಖಂಡಿತ ಪ್ರೀತಿಯಿಂದ 2 ಮಾತು ತುಳುನಲ್ಲಿ ಮಾತಾಡಿದರೆ ಅವರು ತೋರುವ ವಿಶ್ವಾಸ ಇನ್ಯಾರಿಗೂ ಬರೋದಿಲ್ಲ. ಆದ್ದರಿಂದ ನಿಮ್ಮ ಈ ಬುದ್ಧಿಜೀವಿಗಳ ಮಧ್ಯೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳು. ಡಾಕ್ಟರ್ ಹಳೇಕೋಟೆ ವಿಶ್ವಾಮಿತ್ರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಡ್ತಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಈಗಾಗಲೇ ಉಪಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಯುವಜನ ಸಬಲೀಕರಣ, ಕ್ರೀಡಾ ಸಚಿವರು, ಉಡುಪಿಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಪ್ರಮೋದ್ ಮಧ್ವರಾಜ್ ಅವರಿಗೆ ಉಡುಪಿ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಯುವರಾಜ್ ವೇದಿಕೆಗೆ ಬಂದು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಾವು ವೀಕ್ಷಿಸಬೇಕು ಅಂತ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಪೂಜ್ಯ ಯತಿಗಳ ಆಶೀರ್ವಚನ
ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಈ ಒಂದು ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಪಾದಕಮಲವನ್ನು ವಂದಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶ್ರೀಪಾದಂಗಳರ ಪಾದಕಮಲವನ್ನು ವಂದಿಸಿ, ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಪಾದಕಮಲವನ್ನು ವಂದಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸಿ, ಇಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಎಲ್ಲ ಭಕ್ತಾದಿಗಳಿಗೆ ವಂದಿಸಿ, ಇವತ್ತು ಶ್ರೀಕೃಷ್ಣನನ್ನು ನಾವು ಜಗದ್ಗುರು ಅಂತ ಸ್ವೀಕಾರ ಮಾಡಿದ್ದೇವೆ. ಶ್ರೀಕೃಷ್ಣ ಜಗದ್ಗುರು ಆಗಬೇಕಿದ್ರೆ ಶ್ರೀಕೃಷ್ಣನ ಮತ್ತು ಮಧ್ವಾಚಾರ್ಯರ ಸಂದೇಶ ಇಡೀ ಜಗತ್ತಿಗೆ ಪಸರಿಸಬೇಕಾಗ್ತದೆ. ಆ ಕೆಲಸವನ್ನು, ಇಡೀ ಜಗತ್ತಿಗೆ ಪಸರಿಸುವ ಕೆಲಸವನ್ನು ಅಷ್ಟಮಠಾಧೀಶರ ಪೈಕಿ ಯಾರಾದರೂ ಮಾಡ್ತಾ ಇದ್ದರೆ ಅದು ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಅತ್ಯಂತ ಹರ್ಷದಾಯಕ. ನಮಗೆ ಮಾತ್ರ ಶ್ರೀಕೃಷ್ಣನ ಬಗ್ಗೆ ತಿಳಿದ್ರೆ ಸಾಕಾಗೋದಿಲ್ಲ, ನಮಗೆ ಮಾತ್ರ ಮಧ್ವಾಚಾರ್ಯರ ಬಗ್ಗೆ ತಿಳಿದ್ರೆ ಸಾಕಾಗೋದಿಲ್ಲ. ಇಡೀ ಜಗತ್ತಿಗೆ ಶ್ರೀಕೃಷ್ಣನ ಬಗ್ಗೆ, ಮಧ್ವಾಚಾರ್ಯರ ಬಗ್ಗೆ ಬರೀ ಹಿಂದೂಗಳಿಗೆ ಗೊತ್ತಾದರೂ ಸಾಕಾಗೋದಿಲ್ಲ. ಸರ್ವ ಧರ್ಮ, ಸರ್ವ ಜಾತಿ, ಸರ್ವ ಪ್ರದೇಶದ ಜನರಿಗೆ ಶ್ರೀಕೃಷ್ಣನ ಮಹಿಮೆ ಏನೋ, ಮಧ್ವಾಚಾರ್ಯರ ಮಹಿಮೆ ಏನು ಎಂಬುದನ್ನು ಪಸರಿಸುವಂಥ, ಪ್ರಚಾರಗೊಳಿಸುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಾಕಂದರೆ ನಮ್ಮ ಸನಾತನ ಧರ್ಮ ಆಗಲಿ, ನಮ್ಮ ಭಗವದ್ಗೀತೆಯಿಂದ ಶ್ರೇಷ್ಠವಾದಂಥ ಧರ್ಮವಾಗಲಿ ಅಥವಾ ಶ್ರೇಷ್ಠವಾದ ಗ್ರಂಥವಾಗಲಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ನಾವು ಸಾರಬಹುದಾಗಿದೆ. ಅದರ ಮರ್ಮವನ್ನು, ಅದರ ಸಂದೇಶವನ್ನು ಇಡೀ ಜಗತ್ತಿಗೆ ಪಸರಿಸಿದವರು ಪರಮಪೂಜ್ಯ ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ಎಂಬತಕ್ಕಂಥದ್ದು ನಮ್ಮ ಉಡುಪಿಯ ಜನತೆಗೆ ಅತ್ಯಂತ ಹರ್ಷದಾಯಕ ಮತ್ತು ಹೆಮ್ಮೆಯ ವಿಚಾರವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾನು 1-2 ವರ್ಷದ ಕೆಳಗೆ ಅಮೆರಿಕಕ್ಕೆ ಹೋದಾಗ ಸ್ವಾಮೀಜಿಯವರು ಅಮೆರಿಕದಲ್ಲಿದ್ದರು. ಅವರ ದೇವಸ್ಥಾನಕ್ಕೆ ಬರಲಿಕ್ಕೆ ನನಗೆ ಆಹ್ವಾನ ಕೊಟ್ಟರು. ನಾನಲ್ಲಿ ಹೋದಾಗ ಪ್ರಾಯಶಃ ಇಲ್ಲಿ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಎಷ್ಟು ಸಂಪ್ರದಾಯವಾಗಿ ದೇವಸ್ಥಾನವನ್ನು ನಡೆಸ್ತಾರೋ ಅದಕ್ಕಿಂತ ಹೆಚ್ಚಿನ ಸಂಪ್ರದಾಯವನ್ನು ಪಾಲಿಸಿಕೊಂಡು ಅಮೇರಿಕದಲ್ಲಿ ಒಂದು ಚರ್ಚನ್ನು ಖರೀದಿ ಮಾಡಿ ಅಲ್ಲಿ ದೇವಸ್ಥಾನವನ್ನು ನಡೆಸ್ತಾರಂತಾದರೆ ಇದಕ್ಕಿಂತ ದೊಡ್ಡ ಕೀರ್ತಿ ನಮಗೆ ಯಾವುದು ಬರಲಿಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅಂಥ ಒಂದು ಜಗತ್ತನ್ನೇ ಗೆಲ್ಲುವಂಥ ಶ್ರೀ ಶ್ರೀ ಸುಗುಣೇಂದ್ರ ಸ್ವಾಮೀಜಿಯವರಿಗೆ ನಮ್ಮ ಉಡುಪಿಯಲ್ಲಿ ಅವರ ಮೂಲ ಬೇರು, ಅವರು ಇಡೀ ಪ್ರಪಂಚಕ್ಕೆ ತಿರುಗಾಟ ಮಾಡಿದರೂ ಕೂಡ ನಿಮ್ಮ ಮೂಲ ಏನಿದೆ ಅದು ಉಡುಪಿ. ಅದನ್ನು ಯಾವತ್ತೂ ಕೂಡ ತಾವು ಮರೆಯೋದೂ ಇಲ್ಲ, ಅದನ್ನು ಬಿಡೋದೂ ಇಲ್ಲ, ಮತ್ತು ನಾವು ಉಡುಪಿಯ ಜನತೆ ಕೂಡ ನಿಮ್ಮನ್ನು ಮರೆಯೋದಿಲ್ಲ, ಬಿಡೋದಿಲ್ಲ ಎಂಬತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಅಭಿನಂದನೆ ಮಾಡ್ತಕ್ಕಂಥ ಈ ಒಂದು ಪರ್ವಘಟ್ಟದಲ್ಲಿ ಎಲ್ಲ ಮಹನೀಯರು, ವಿವಿಧ ಪಕ್ಷಗಳಿಗೆ ಸೇರಿದಂಥ, ವಿವಿಧ ಮಠಗಳಿಗೆ ಸೇರಿದಂಥ, ವಿವಿಧ ಬೇರೆ ಬೇರೆ ಹಿಂದೂ ಸಂಸ್ಕೃತಿಗೆ ಸೇರಿದಂಥ, ವಿವಿಧ ಸಂಘಟನೆಗಳಿಗೆ ಸೇರಿದಂಥ ಎಲ್ಲರ ಸಮ್ಮುಖದಲ್ಲಿ ಅವರನ್ನು ಅಭಿನಂದನೆ ಮಾಡ್ತಕ್ಕಂಥದ್ದು ಇದು ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ಅಭಿನಂದನೆ ಅಲ್ಲ, ಇದು ಉಡುಪಿಯ ಜನತೆಗೆ ಸಲ್ತಕ್ಕಂಥ ಅಭಿನಂದನೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.